ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ಶಿವು ಮಾತಾಡ್ತಿರೋದು. ಒಂದೂವರೆ ಎಕರೆ ಲ್ಯಾಂಡು ಒಂದು ಮಾರಾಟಕ್ಕೆ ಬಂದಿದೆ ನೋಡಿ. ಇದೇನು ಡಾಂಬರ್ ನೋಡ್ತಾ ಇದ್ದೀರಾ, ಈ ಡಾಂಬರಿಂದ 2ನೇ ಪಾಯಿಂಟು ನಿಮಗೆ ಇಲ್ಲಿಂದ ದಾರಿ ಕೊಡ್ತಾರೆ. ಒಂದು 5 ಗುಂಟೆ ದಾರಿ ಬರುತ್ತೆ. ಜಮೀನು ಯಾರು ಕೊಡ್ತಾರೆ ಅವರೇ ಪರ್ಚೇಸ್ ಮಾಡಿಕೊಡ್ತಾರೆ. ನಿಮಗೆ ಅಣ್ಣ ತಮ್ಮಿದ್ರ ಜಾಗ ಅವರೇ ಬಿಟ್ಕೊಡ್ತಾರೆ, ಏನು ಸಮಸ್ಯೆ ಇಲ್ಲ. ಯಾರು ತಗೋತಾರೋ ಅವ್ರ ಹೆಸ್ರಿಗೆ ಅದನ್ನು 5 ಗುಂಟೆ ನಿಮ್ಮ ಹೆಸ್ರಿಗೆ ಮಾಡಿಕೊಡ್ತಾರೆ ನೀವು. ಬಟ್ 1.5 ಎಕರೆ ಏನಿದೆ, 1 ಎಕರೆ 20 ಗುಂಟೆ ಏನಿದೆ ಅದಕ್ಕೆ ಮಾತ್ರ ಅಮೌಂಟು. ದಾರಿದೇನು ಅಮೌಂಟ್ ಕೊಡೋಂಗಿಲ್ಲ, ಅವರೇ ರೆಡಿ ಮಾಡಿಕೊಡ್ತಾರೆ. ಆದರೆ ವಿಲೇಜ್ ಕನೆಕ್ಟಿವಿಟಿ ಹತ್ತಿರ ಇರೋಂಥ ಜಾಗ ನೋಡಿ. ಇದೇನು ನೋಡ್ತಾ ಇದ್ದೀರಾ, ಇದೇ ವಿಲೇಜ್ಗೆ ಟಚ್ ಆಗಿರೋಂಥ ಜಾಗ. ಡಾಂಬರಿಂದ 2ನೇ ಪಾಯಿಂಟು ನಿಮ್ಗೆ ಜಸ್ಟ್ ಒಂದು 50 ಮೀಟ್ರ್ ಒಳಗಡೆ ಹೋಗ್ಬೇಕಷ್ಟೆ. 2ನೇ ಪಾಯಿಂಟು ಇದು 24 ಅವರ್ಸ್ ಬಸ್ ರೂಟು. ಬಂದರೆ ಡೈರೆಕ್ಟು ಜಮೀನು ಹತ್ರನೇ ಹೇಳ್ಕೊಬೋದು, ಏನು ಸಮಸ್ಯೆ ಇಲ್ಲ. ಆಟೋ ಬಸ್ಸು ಎಲ್ಲ ಓಡಾಡುತ್ತೆ. ಎನಿ ಟೈಮು ಬಂದು ಲ್ಯಾಂಡ್ ಹತ್ರನೇ ಹೇಳ್ಕೊಬೋದು ನೋಡಿ. ಇದೇನು ನೋಡ್ತಾ ಇದ್ದಾರೆ, ಇದೇ ಡಾಂಬರು. ಜಮೀನು ತೋರಿಸ್ಕೊಡ್ತೀನಿ ಯಾವುದು ಅಂತ ನೋಡಿ. ಇದೇನು ನೋಡ್ತಾ ಇದ್ದೀರಾ, ಇದೇ ದಾರಿ. ನಿಮಗೆ 18 ಅಡಿ ದಾರಿ ಬಿಟ್ಕೊಡ್ತಾರೆ ನಿಮಗೆ ಹಿಂದ್ಗಡೆ ಜಮೀನಿಗೆ. ಒಂದು 50 ಮೀಟ್ರ್ ಒಳಗಡೆ ಬರಬೇಕಷ್ಟೆ. ಇದೇನು ತೋರಿಸ್ತಾ ಇದ್ದೀನಿ, ಇದೇ ನಿಮಗೆ ದಾರಿ ಎಂಟ್ರೆನ್ಸು. ಡಾಂಬರಿಂದ ಒಂದು 50 ಮೀಟ್ರ್ ಮಾತ್ರ ಒಳಗಡೆ ಬರಬೇಕು. ಅಣ್ಣ ತಮ್ಮಿರೋ ಜಾಗನೇ. ಅವರು ದಾರಿಗೇನು ಅಮೌಂಟ್ ಇಲ್ಲ. 1.5 ಎಕರೆಗೆ ಏನಿದೆ ಅದಕ್ಕೆ ಮಾತ್ರ ಅಮೌಂಟು ನೋಡಿ. ಏನು ನೋಡ್ತಾ ಇದ್ದೀರಾ, ಈ ಥರ ಸಾಯಿಲ್ ಬರುತ್ತೆ, ರೆಡ್ ಸಾಯಿಲು. ಜಾಗ ಮಾತ್ರ ನಿಮಗೆ ಒಳ್ಳೆ ಬಾಕ್ಸ್ ಸ್ಟೆಪ್ಪಲ್ಲಿದೆ ನೋಡಿ. ಇದೇನು ನೋಡ್ತಾ ಇದ್ದಾರೆ, ಇಲ್ಲಿಂದ ಎಂಟ್ರೆನ್ಸು ನಿಮಗೆ ಡೈರೆಕ್ಟು ನೋಡಿ. ನಿಮಗೆ ಆ ಥರ ಬರುತ್ತೆ, ಫುಲ್ ಬಾಕ್ಸ್ ಸ್ಟೆಪ್ ಬರುತ್ತೆ ನಿಮಗೆ. ಟೋಟಲಿ 1.5 ಎಕರೆ. ಇದೇನು ಸೂರ್ಯಕಾಂತಿ ಎಲ್ಲ ಕಂಟಿವೇಶನ್ ಕಟಾವು ಮಾಡಿದಾರಲ್ಲ, ಇದೇನು ಕಾಣಿಸ್ತದೆ, ಇದೇ ನಿಮಗೆ ಒಳ್ಳೆ ಬಾಕ್ಸ್ ಸ್ಟೆಪ್ಪಲ್ಲಿದೆ ಸರ್. ಜಾಗ ಮಾತ್ರ ವಿಲೇಜ್ ಹತ್ರ ಇರೋಂಥ ಜಾಗ. ಇದೇ ಜಮೀನು ನಿಮಗೆ ನೋಡಿ. ಇದೇನು ತೋರಿಸ್ತಾ ಇದ್ದೀನಿ, ಇದೇ ನಿಮಗೆ ರಸ್ತೆ ಬಿಟ್ಕೊಡೋದವರು. ಇಲ್ಲಿಂದ ಒಂದು 50 ಮೀಟ್ರ್ ಬರುತ್ತೆ. ಅಲ್ಲಿ ನಂದು 2 ವೀಲರ್ ನಿಂತಿದೆ ನೋಡಿ, ಅದೇ ಡಾಂಬರ್. ನಿಮಗೆ ಅಲ್ಲೇನು ಮನೆಗೇನು ಕಾಣಿಸ್ತಾ ಇದೆ, ಅದೇ ವಿಲೇಜು. ಇದು ಗುಂಡ್ಲುಪೇಟೆ ಟು ಮೈಸೂರು NH ಇಂದ ಕರೆಕ್ಟಾಗಿ ಲ್ಯಾಂಡ್ಗೆ ಒಂದು 12 ಕಿಲೋಮೀಟ್ರ್ ಬರುತ್ತೆ. ಜಾಗ ಮಾತ್ರ ಒಳ್ಳೆ ಸೂಪರಾಗಿರೋ ಸರ್. 1 ಎಕರೆ ಏನಾದರೂ ಫಾರ್ಮ್ ಹೌಸ್ ಮಾಡೋರಿಗೆ ಒಳ್ಳೆ ಜಾಗ, ತುಂಬ ಚೆನ್ನಾಗಿದೆ. ಸಾಯಿಲ್ ಮಾತ್ರ ರೇಟು. ಡೈರೆಕ್ಟ್ ಓನರ್ ಟು ಓನರ್ ಸೆಟ್ಟಿಂಗ್ ಇರುತ್ತೆ. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ. ನಂಬರ್ ಹಾಕಿರ್ತೀನಿ, ಕಾಲ್ ಮಾಡಿ. ಬಟ್ ನಿಮ್ಮದು ಜಮೀನು ಏನಾದ್ರು ಸೇಲ್ ಮಾಡೋದಿದ್ರೂ ಕಾಲ್ ಮಾಡಿ. ನಮ್ಮ ಕಡೆ ಪಾರ್ಟಿ ಇದ್ದರೆ ಸೇಲ್ ಮಾಡಿಸ್ಕೊಡ್ತೀನಿ ಖಂಡಿತ ನೋಡಿ. ಅಲ್ಲಿ ಏನು 2 ವೀಲರ್ ಹೋಗ್ತಾ ಇದೆ, ಅದು ಡಾಂಬರೇನೆ. ಜಸ್ಟ್ ನಿಮಗೆ ಡಾಂಬರಿಂದ ಒಂದು 30ರಿಂದ 40 ಮೀಟ್ರು, ಒಂದು 50 ಮೀಟ್ರ್ ಒಳಗಡೆ ಬರಬೇಕು. ಏನು ಜಮೀನು ಒಳಗಡೆ ಬಂದಂಗೆ ಆಗಲ್ಲ. 2ನೇ ಜಮೀನು ನಿಮಗೆ. ಜಾಗ ಕೂಡ ಒಳ್ಳೆ ತುಂಬ ಚೆನ್ನಾಗಿದೆ, ಒಳ್ಳೆ ಬಾಕ್ಸ್ ಸ್ಟೆಪ್ಪಲ್ಲಿದೆ ನೋಡಿ. ಅವ್ರ ಅಣ್ಣ ಅವ್ರದ್ದು ಸೂರ್ಯಕಾಂತಿ ಹಾಕ್ಕೊಂಡಿದ್ದಾರೆ. ಈಗ ಕೊಡ್ತಿರೋ ಪ್ರಾಪರ್ಟಿ ಬಂದು ತಮ್ಮಂದು. ಎಲ್ಲರಿಗೂ ಡಿವೈಡ್ ಆಗಿದೆ ಆಸ್ತಿ. ಈಗ ದಾರಿದೊಂದು ಯಾರು ತೊಗೋತಾರೆ ಅವ್ರ ಹೆಸರಿಗೆ ದಾರಿನೂ ಒಂದು 5 ಗುಂಟೆ ರಿಜಿಸ್ಟರ್ ಮಾಡಿಕೊಡ್ತಾರೆ. ನಿಮ್ಗೆ 5 ಗುಂಟೆ ಎಕ್ಸಸ್ಸು ಬೇರೆ ಸಿಗುತ್ತೆ. ಯಾವುದೋ ದಾರಿದು ರಿಜಿಸ್ಟರ್ ಮಾಡಿಕೊಡ್ತಾರಲ್ಲ ಅದು. ಇಲ್ಲಿಂದ ಮೈಸೂರು ಒಂದು 56 ಕಿಲೋಮೀಟ್ರ್ ಬರ್ಬೋದು. ಇದು ನಿಮಗೆ ಚಾಮರಾಜನಗರ ರಿಜಿಸ್ಟ್ರೇಷನ್ ಬರೋಂಥ ಜಾಗ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ ಸರ್. ಜಾಗ ಅದ್ದೂರಿ ಜಾಗ ನೋಡಿ. ಇಂಥ 1 ಎಕರೆ 2 ಎಕರೆ ಲ್ಯಾಂಡು ಸಿಗೋದು ರೇರು. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ದಾರಿ ಇದೇನು ನೋಡ್ತಾ ಇದ್ದಾರೆ ನೋಡಿ, ಇದೇ ದಾರಿ. ನಿಮಗೆ ದಾರಿನೂ ಅವರೇ ಬಿಟ್ಕೊಡ್ತಾರೆ. ಅದ್ಬಸ್ತಲ್ಲ ಆಗಿದೆ ನೋಡಿ. ಇದೇನು ಕಲ್ಲು ನೋಡ್ತಾ ಇದ್ದಾರೆ, ಅದೆಲ್ಲ ಅದ್ಬಸ್ತಲ್ಲು. ಆಮೇಲೆ ವಿಲೇಜ್ ಹತ್ರ ಇರೋಂಥ ಜಾಗ. ಈ ಲ್ಯಾಂಡ್ಗೆ ಡೈರೆಕ್ಟು ಬಸ್ ರೂಟ್ ಇದೆ. ಬಂದರೆ ಜಮೀನು ಹತ್ರನೇ ಇಳ್ಕೊಂಡು ಬರ್ಬೋದು, ಏನು ಸಮಸ್ಯೆ ಇಲ್ಲ. ಜಮೀನಿಂದ ಒಂದು 50 ಮೀಟ್ರ್ ಒಳಗಡೆ ಬಂದರೆ ಯಾರು ಪರ್ಚೇಸ್ ಮಾಡಿರ್ತಾರೆ ಅವ್ರ ಜಮೀನಿಗೆ ಡೈರೆಕ್ಟಾಗಿ ಒಳಗಡೆ ಬರ್ಬೋದು ನೋಡಿ. ನಿಮ್ಮ ಫ್ರೆಂಡ್ಸು ಸ್ನೇಹಿತರು ಯಾರು ಪರ್ಚೇಸ್ ಮಾಡೋರಿದ್ದರೆ ವೀಡಿಯೋ ಶೇರ್ ಮಾಡಿ, ನಿಮ್ಮಿಂದ ಇನ್ನೊಬ್ಬರಿಗೆ ಹೆಲ್ಪ್ ಆಗಲಿ. ಓಕೆ, ಥ್ಯಾಂಕ್ ಯು ನೋಡಿ ಸರ್. ಇದೇ ಡಾಂಬರು ನೋಡಿ. ಇದು ಮಾಮೂಲಿ, ಇದು ಡಾಂಬರು. ಡಾಂಬರಿಂದ 2ನೇ ಪಾಯಿಂಟು. ಬಸ್ ರೂಟ್ ಚೆನ್ನಾಗಿದೆ ಸರ್. ಬಂದರೆ ಡೈರೆಕ್ಟ್ ಜಮೀನು ಹತ್ರನೇ ಹೋಗ್ಬೋದು ನೋಡಿ. ಏನು ನೋಡ್ತಿದ್ರೆ ಆವಾಗಲೇ ತೋರಿಸ್ತಲ್ಲ, ಇದೆ ವಿಲೇಜು. ಎಲ್ಲ ಥರ ಫೆಸಿಲಿಟಿ ಬೇಕು ಅಂದರೆ ಸಿಗುತ್ತೆ. ಈ ವಿಲೇಜ್ ಬಿಟ್ಟರೆ ಮುಂದೆ ಒಂದು ವಿಲೇಜ್ ಇದೆ ದೊಡ್ಡದು, ಟೌನ್ ಲಿಮಿಟ್ ಬರುತ್ತೆ.